ಆದರೆ ನಾನು ಈಗಾಗಲೇ ಹೇಳ್ತಿದ್ನಲ್ಲ, ಎಲ್ರಿಗೂ ಅನಿಸ್ತಿದೆ ನಾನು ಮುಂದಿನ ದಿನಗಳಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ಕೆಲವರು ಉತ್ಸಾಹ ಒಂದು 15 ದಿನದಲ್ಲಿ ಇಳಿದೋಗುತ್ತೆ, ಕೆಲವರು ಉತ್ಸಾಹ ಒಂದು 6 ತಿಂಗಳಲ್ಲಿ ಇಳಿದೋಗುತ್ತೆ, ಕೆಲವರು ಉತ್ಸಾಹ 1 ವರ್ಷದಲ್ಲಿ ಇಳಿದೋಗ್ಬಿಡುತ್ತೆ. ಸೊ ಸ್ಟಾರ್ಟಪ್ಸನ್ನು ಆರಂಭಿಸೋದಕ್ಕೆ ಒಬ್ಬ ವ್ಯಕ್ತಿಯ ಕ್ವಾಲಿಫಿಕೇಷನ್ ಏನು, ಒಬ್ಬ ವ್ಯಕ್ತಿಯ ಲಕ್ಷಣಗಳೇನು? ಎಲ್ರಿಗೂ ಅನಿಸುತ್ತೆ, ನನಗೂ ಅನಿಸುತ್ತೆ, ನಾಳೆ ನಾನೊಂದು ಬಿಸ್ನೆಸ್ ಶುರು ಮಾಡಿಬಿಡ್ಬೋದಪ್ಪ, ಆರಾಮಾಗಿ ನಾನು ನಡೆಸ್ಕೊಂಡು ಹೋಗ್ಬೋದು. ದಟ್ ಈಸ್ ನಾಟ್ ದ್ಯಾಟ್ ಈಸಿ. ಯಾ, ಸೊ ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ದೀರಾ. ಒಂದು ಸ್ಟಾರ್ಟಪ್ಪನ್ನು ಬಿಲ್ಡ್ ಮಾಡೋದಕ್ಕೆ ಏನಪ್ಪ ಕ್ವಾಲಿಫಿಕೇಷನ್ನು ಅಂತ ಅಂದರೆ, ಒಬ್ಬ ರಾಜಕಾರಣಿ ಆಗೋದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕೋ ಅದೇನೇ, ಯಾವ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಓಕೆ, ಆದರೆ ಒಂದು ಭಾಳ ದೊಡ್ಡ ವ್ಯತ್ಯಾಸ ಇದೆ ಇಲ್ಲಿ. ಅದೇನಪ್ಪ ಅಂತಂದರೆ, ಯು ನೀಡ್ ಟು ಇವತ್ತಿನ ಕಾಲದಲ್ಲಿ ಅಂಡರ್ಸ್ಟ್ಯಾಂಡ್ ಬೋತ್ ದಿ domain in which you are going to start out, as well as have the wherewithal to build that business. ಈಗಾಗಲೇ ನಾನು ಹೇಳಿದ ಹಾಗೆ, ನವೋದ್ಯಮ ಕಟ್ಟೋದು ಅಥವಾ to become an entrepreneur means you are venturing out into a space that others have not ventured into so far, which means it's an uncharted path. ಓಕೆ, ಇದುವರೆಗೂ ಬೇರೆಯವ್ರು ನಡೆದಿಲ್ಲದಿರೋ ರಸ್ತೆಯಲ್ಲಿ ನಡೆಯುವಂಥ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಮೊದಲು ಅದರ ನಕಾಶೆ ತಯಾರಿಸ್ಕೋಬೇಕಲ್ಲ, ಅಲ್ಲಿ ಓಡಾಡಿ ಆ ಜಾಗದ್ದು ಇದೇನಪ್ಪ ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕಲ್ಲ. ಅಂದರೆ ಅದನ್ನ ಡೊಮೈನ್ ನಾಲೆಡ್ಜ್ ಅಂತ ಕರೆಯೋಣ. ಓಕೆ, ಆ ಅರ್ಥ ಮಾಡ್ಕೊಳ್ಳುವಿಕೆನ ಆಮೇಲೆ ಅದರಲ್ಲಿ ಈಗಾಗಲೇ ಏನಿದೆ ಏನಿಲ್ಲ ಅನ್ನೋದನ್ನು ವಿಶ್ಲೇಷಿಸಿ ವಿವೇಚಿಸಿ ಅರ್ಥ ಮಾಡಿಕೊಂಡು ಅದನ್ನು ನಾವು ಒಂದು ಬ್ಲೂ ಪ್ರಿಂಟ್ ತಯಾರಿಸ್ಕೊಂಡು ಇಲ್ಲಿ ಇಂತಿಂಥದ್ದಕ್ಕೆ ಅವಕಾಶ ಇದೆ ಅನ್ನೋ ಥರ ಮಾಡಿಕೊಂಡು ಆಮೇಲೆ ಅದನ್ನು ಮಾಡೋದಕ್ಕೆ ಏನು ಬೇಕು, ವೇರ್ವಿದಾಲ್. ಓಕೆ, ಒಂದು ಹ್ಯೂಮನ್ ರಿಸೋರ್ಸು, ನಾನೊಬ್ಬನೇ ಮಾಡೋಕ್ಕಾಗದೇ ಇರ್ಬೋದು. ಐ ಮೇ ಹ್ಯಾವ್ ಟು ಫೈಂಡ್ ಸಮ್ ಕೋ-ಫೌಂಡರ್ಸ್. ಇದಕ್ಕೆ ಇನ್ನು ಯಾವುದೋ ಒಂದು ತಂತ್ರಜ್ಞಾನ ಬೇಕಾಗಬಹುದು, ಅದನ್ನು ಐದರ್ ಹ್ಯಾವ್ ಟು ಔಟ್ಸೋರ್ಸ್ ಇಟ್ ಆರ್ ಫೈಂಡ್ ಅ ಟೆಕ್ನಾಲಜಿ ಕೈಂಡ್ ಆಫ್ ಅ ಕೋ-ಫೌಂಡರ್. ಐ ಮೀನ್ ಸಮಡಿ ಹೂಸ್ ಅ ಟೆಕ್ಕಿ ಹೂಸ್ ಕೋ-ಫೌಂಡರ್. ಆಮೇಲೆ ಎಲ್ಲದಕ್ಕಿಂತ ಮೂಲವಾದ್ದು ಒಂದು ಉದ್ಯಮ ಕಟ್ಟೋದಕ್ಕೆ ಹಣ ಸಂಪನ್ಮೂಲ. ಓಕೆ, ಸೊ ಅದನ್ನು ಒದಗಿಸ್ಕೊಳ್ಬೇಕು. ಅದನ್ನು ಒದಗಿಸ್ಕೊಳ್ಬೇಕು ಅಂತಂದರೆ ನಾನು ಯಾವ ಐಡಿಯಾ ಜೊತೆಗೆ ಹೊರಬರ್ತೀನೋ ಅದನ್ನು ನಂಬೋಂಥವ್ರು, ಆ ಮನಿ ಬ್ಯಾಗ್ಸು ನನಗೆ ಸಿಕ್ಕಬೇಕು. ಆಮೇಲೆ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಮಾನವ ಸಂಪನ್ಮೂಲ ಬೇಕು. ಸೊ ಇವೆಲ್ಲನೂ ಒದಗಿಸ್ಕೊಳ್ಳುವಂತಹ ಛಾತಿ ಇರಬೇಕಾಗಿದೆ. ಸೊ ಆ ಕಾರಣಕ್ಕಾಗಿಯೇ ನಾನು ಹೇಳಿದಾಗೆ ನವೋದ್ಯಮ ಕಟ್ಟೋದು ಸುಲಭನೂ ಹೌದು, ಕಷ್ಟನೂ ಹೌದು. ಯಾಕಪ್ಪ ಸುಲಭ ಇವತ್ತಿನ ಕಾಲದಲ್ಲಿ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀನಿ. ಅಲ್ಲ, ನಾನು ಈ ಹಿಂದೆ ಸನ್ನಿವೇಶಕ್ಕೂ ಈಗಿನ ಸನ್ನಿವೇಶಕ್ಕೂ ಬಹಳ ವ್ಯತ್ಯಾಸ ಇದೆ. ಹಿಂದೆ ಒಂದು ನವೋದ್ಯಮ ಕಟ್ಟಬೇಕು, ಒಂದು ಸಣ್ಣ ಸ್ಟಾರ್ಟಪ್ ಶುರು ಮಾಡಬೇಕು, ಒಂದು ಎನಿ ಸ್ಮಾಲ್ ಒನ್. ನಾನು ಇತ್ತೀಚಿನ ದಿನದಲ್ಲಿ ಒಂದು ಮಕ್ಕಳ ಒಂದು ಬರ್ಡೇಗೆ ಹೋಗಿದ್ದೆ. ಅವ್ರಿಗೆ ಒಂದು ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡು ಏನಾದರೂ ಡಿಫ್ರೆಂಟಾಗಿ ಗಿಫ್ಟ್ ಮಾಡಬಹುದಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಸಂಬಡಿ ಸಜೆಸ್ಟೆಡ್ ಚಾಕ್ಲೇಟ್ ರ್ಯಾಪರಲ್ಲಿ ಪ್ರಿಂಟ್ ಹಾಕಿ ಕೊಡ್ತಾರೆ, ಮಕ್ಕಳದು ಫೋಟೋ ಭಾಳ ಚೆನ್ನಾಗಿರುತ್ತೆ ಅಂತ. ದೆನ್ ಸುಮ್ಮನೆ ಹೀಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದನ್ನೇ ತುಂಬ ಜನ ಮಾಡ್ತಿದ್ದಾರೆ ವಿತ್ ಲಿಟಲ್ ಇನ್ವೆಸ್ಟ್ಮೆಂಟ್. ಆದರೆ ಎಲ್ಲ ಸ್ಟಾರ್ಟಪ್ಗಳಿಗೂ ಅಷ್ಟು ಸಣ್ಣ ಇನ್ವೆಸ್ಟ್ಮೆಂಟ್ ಸಾಕಾಗೋದಿಲ್ಲ. ಆದರೆ ಇತ್ತೀಚಿನ ವರ್ಷದಲ್ಲಿ ಸ್ಟಾರ್ಟಪ್ಗಳಿಗೆ ಇಂಡಿಯಾ ಕೂಡ, ಭಾರತ ಕೂಡ ಹೆಚ್ಚು ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಹಣದ ಹರಿವು ಅವ್ರ ಕೈಗೆ ತಲುಪಬಹುದು ಅಂತ ಅನ್ನಿಸ್ತಾ ಇದೆ. ಸೊ ಹೌದು, ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಬಿ ಅನ್ ಆಂಟ್ರಪ್ರನರ್ ಇನ್ ಇಂಡಿಯಾ. ಹೌದಾ? ಯಾಕೆ ಅಂತ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ವಿತ್ ಯುವರ್ ಪರ್ಮಿಷನ್. ಮೊದಲನೇದು, ಸಾಮಾನ್ಯವಾಗಿ ನವೋದ್ಯಮ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ರೂಪಿಯಾಗಿ ಬರುತ್ತೆ. ನಮ್ಮಲ್ಲಿ ಸಮಸ್ಯೆಗಳ ಕೊರತೆ ಇಲ್ಲ. ಸೊ ಅದು ಮೊದಲನೇ ಅಡ್ವಾಂಟೇಜ್. ಸಮಸ್ಯೆ ಅಂತಂದರೆ ನಾವು ಬೇರೆ ಥರ ಊಹಿಸ್ಕೊಳ್ಬೇಕಾಗಿಲ್ಲ. ಎನಿಥಿಂಗ್ ದಟ್ ಇಸ್ ನಾಟ್ ಬೀನ್ ಅಡ್ರೆಸ್ಡ್, ಎಲ್ಲೋ ಒಂದು ಕೊರತೆ ಇರೋವಂಥದ್ದು, ಅದನ್ನು ನೀಗಿಸೋದಕ್ಕೆ ಯಾರೊಬ್ಬರು. ಎರಡನೇದು ಅಥವಾ ಬಹುಶಃ ಪ್ರಮುಖವಾದ್ದು, ಯಾವುದೇ ಒಂದು ಬಿಸ್ನೆಸ್ ಕಟ್ಟಬೇಕು ಅಂದರೆ ಯು ನೀಡ್ 3 ಕ್ಯಾಪಿಟಲ್ಸ್. ಏನಪ್ಪ ಈ 3 ಕ್ಯಾಪಿಟಲ್ಗಳು ಅಂತಂದರೆ, ಮೊದಲನೇದು ಫಿನಾನ್ಷಿಯಲ್ ಕ್ಯಾಪಿಟಲ್. ಓಕೆ, ಆಬ್ವಿಯಸ್ಲಿ ಇವತ್ತು ಆ ಫಿನಾನ್ಷಿಯಲ್ ಕ್ಯಾಪಿಟಲ್ನ ಒದಗಿಸೋದಕ್ಕೆ ಹಲವು ವಿಧಾನಗಳಿವೆ. ಮೊದಲನೇದು ನೀವು ಹೇಳಿದಾಗೆ ಸರ್ಕಾರ ನವೋದ್ಯಮಗಳ ಬೆನ್ನಿಗೆ ನಿಂತಿರುವಂಥದ್ದು,
ಎಷ್ಟೋ ಸ್ಟಾರ್ಟಪ್ ಸ್ಕೀಮ್ಗಳಿವೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ತೊಗೊಳ್ಬೇಕು ಅಂತಂದರೆ ಎಲಿವೇಟ್ ಅನ್ನುವಂಥ ಒಂದು ಸ್ಕೀಮ್ ಇದೆ. ಅದರಲ್ಲಿ ನೀವು ಅಪ್ಲೈ ಮಾಡಿದ್ರೆ ಒಂದು ಹೊಸ ಉದ್ಯಮ ಕಟ್ತಾ ಇದ್ದರೆ ಅವರು 50 ಲಕ್ಷದವರೆಗೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಗ್ರಾಂಟ್ ರೂಪದಲ್ಲಿ ಆ ಥರ ಇದು ಸಪೋರ್ಟ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಅಂತ SISF ಅಂತ ಇದೆ. ಸೊ ಅದರಲ್ಲಿ ನೀವು ಅಪ್ಲೈ ಮಾಡಿ ಯು ಕ್ಯಾನ್ ಗೆಟ್ ಇನ್ ಟು ಅನ್ ಇನ್ಕ್ಯುಬೇಟರ್ ಆರ್ ಅನ್ ಆಕ್ಸಿಲರೇಟರ್ ಅಂತ. ಅಂದರೆ ಇವುಗಳು ಸ್ಟಾರ್ಟಪ್ನ ಪೋಷಿಸಿ ಬೆಳೆಸುವಂಥ ಈ ಆರ್ಬೋರೇಟಮ್ಗಳ ಥರ ಅಥವಾ ನರ್ಸರಿಗಳ ಥರ ಅಂತ ನೀವು ಊಹಿಸ್ಕೊಳ್ಳಿ. ಅಂಥ ಅದು ಯೂಶ್ವಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲೋ ಅಥವಾ ಒಂದು VC ಕಂಪ್ನಿನಲ್ಲೋ ಅಥವಾ ಯಾರೋ ಇಂಡಿಪೆಂಡೆಂಟ್ ಆಗೋನೋ ಈ ಇನ್ಕ್ಯುಬೇಟರ್ ಆಕ್ಸಿಲರೇಟರ್ಗಳನ್ನು ನಡೆಸ್ತಾ ಇರ್ತಾರೆ. ಅದರೊಳಗಡೆ ನೀವು ಸೇರಿಕೊಂಡು ಈ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಸಪೋರ್ಟ್ ಮಾಡುವಂಥ ಆ ಥರದ್ದು ಸ್ಕೀಮ್ನಲ್ಲಿ ನೀವು ದುಡ್ಡು ತೊಗೊಂಡು ನೀವು ಒಂದು ಹಂತಕ್ಕೆ ನಿಮ್ಮ ಐಡಿಯಾನ ವಿಸ್ತರಿಸ್ಕೊಂಡು ಒಂದು ಉದ್ಯಮ ಕಟ್ಟುವಂಥ ಕೆಲಸ ಮಾಡ್ಕೊಳ್ಬಹುದಾಗಿದೆ. ಅಥವಾ ಇಂಡಿಪೆಂಡೆಂಟ್ ಏಂಜಲ್ ಇನ್ವೆಸ್ಟರ್ಸ್ ಇರ್ತಾರೆ, ಅವರು ನಿಮಗೆ ದುಡ್ಡು ಹಾಕೋಕ್ಕೆ ರೆಡಿ ಇರ್ತಾರೆ. ಏಂಜಲ್ ಇನ್ವೆಸ್ಟ್ಮೆಂಟ್ಗೂ ಈ ಬ್ಯಾಂಕಲ್ಲಿ ತೊಗೊಳ್ಳೋ ಲೋನ್ಗೂ ವ್ಯತ್ಯಾಸ ಏನಪ್ಪ ಅಂತ ಅಂದರೆ ಕೊಲ್ಯಾಟ್ರಲ್ ಇಲ್ಲದೆ ನೀವೇನನ್ನು ಅಡ ಹಿಡದೆ ನಿಮ್ಮ ಐಡಿಯಾನ ನಂಬಿ ಅದನ್ನು ಬೆಂಬಲಿಸುವಂಥ ಹಣ ಅದು. ಅದಕ್ಕೆ ಬದಲಾಗಿ ನೀವು ಈಕ್ವಿಟಿ ಕೊಡಬೇಕಾಗತ್ತೆ, ಅಂದರೆ ನಿಮ್ಮ ಕಂಪ್ನಿ ಶೇರ್ಗಳನ್ನು ಅವರಿಗೆ ಕೊಡಬೇಕಾಗತ್ತೆ ಇಷ್ಟು ಅಂತ ಅದನ್ನ ಮಾತಾಡಿಕೊಂಡು ಆ ಥರ. ನೆಕ್ಸ್ಟ್ ಸ್ಟೇಜಲ್ಲಿ ದೇರ್ ವಿಲ್ ಬಿ ಅರ್ಲಿ ಸ್ಟೇಜ್ VCs, ಆಮೇಲೆ ಬೇರೆ ಬೇರೆ ಹಂತದ ಇನ್ವೆಸ್ಟ್ಮೆಂಟ್ಸ್, ನಾವು ಸೀರೀಸ್ A ಸೀರೀಸ್ B ಅಂತೆಲ್ಲ ಕರಿತೀವಿ, ಅದು ಟೆಕ್ನಿಕಲ್ ಆಗೋಯ್ತು. ಆ ಥರದ ಇನ್ವೆಸ್ಟ್ಮೆಂಟ್ಗಳನ್ನು ಪಡ್ಕೊಳ್ತಾ ಹೋಗ್ಬೋದು. VCಗಳು ಅಂದರೆ ವೆಂಚರ್ ಕ್ಯಾಪಿಟಲಿಸ್ಟು, ಅಂದರೆ ಸಾಹಸಿ ಬಂಡವಾಳಗಾರರು. ನಿಮ್ಮ ಐಡಿಯಾನ ನೆಚ್ಚಿ ನಿಮ್ಮ ಬಳಿ ಕೊಲ್ಯಾಟ್ರಲ್ ಇಲ್ಲದೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಿದ್ಧ ಆಗಿರುವಂಥವ್ರು, ಅವರುಗಳು ರೆಡಿ ಇರ್ತಾರೆ. ಪ್ರೈವೇಟ್ ಈಕ್ವಿಟಿ ಕಂಪ್ನಿಗಳು ರೆಡಿ ಇರುತ್ತವೆ. ಅಥವಾ ಇನ್ಯಾವುದೋ ಒಂದು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಿದ್ಧ ಆಗಿರುವಂಥ ಈಗಾಗಲೇ ಎಸ್ಟಾಬ್ಲಿಷ್ ಕಂಪ್ನಿ, ನಾನು ಇದು ಮಾಡ್ತಾ ಇರೋವಂಥ ಡೊಮೈನಲ್ಲೇ, ನನ್ನ ಸ್ಪೆಷಲೈಸೇಷನ್ ಇರೋವಂಥ ಡೊಮೈನಲ್ಲೇ ಇವನೇನೋ ಹೊಸದೇನೋ ಮಾಡ್ತಿದ್ದಾನೆ, ಇವನಿಗೆ ನಾನು ಬೆಂಬಲವಾಗಿ ದುಡ್ಡು ಕೊಡಬಹುದು ಅಂತ ಅನ್ನೋ ಥರದ್ದು ಬರಬಹುದು. ಸೊ ಹಣ ಬೇರೆ ಬೇರೆ ರೂಪದಲ್ಲಿ ಇವತ್ತು ನಾನು ಹೇಳಿದ್ನಲ್ಲ, ಮೊದಲನೇ ಫಿನಾನ್ಷಿಯಲ್ ಕ್ಯಾಪಿಟಲ್ಲು, ಆ ರೂಪದಲ್ಲಿ ಹರಿದು ಬರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಬೇಕಾಗಿರೋದು, ಮುಂಚೆ ಹೇಳ್ತಾ ಇದ್ರು ಐಡಿಯಾ ಇದ್ಬಿಟ್ರೆ ಸಾಕು ಅಂತ. ನಾನು ಹೇಳ್ತೀನಿ, ಇವತ್ತು ಐಡಿಯಾ ಇದ್ದರೆ ಸಾಲದು. ಐಡಿಯಾ ಯಾರಿಗೆ ಬೇಕಾದ್ರೂ ಬರುತ್ತೆ. ಓಕೆ, ಇನ್ಫ್ಯಾಕ್ಟ್ ಐಡಿಯಾಗಳದ್ದು ಮಹಾಪುರ ಇದೆ ಇವತ್ತು. ಪ್ರತಿಯೊಬ್ಬ ಮನುಷ್ಯ ನೀವು ಮಾತಾಡ್ಸಿದ್ರೆ 2 ನಿಮಿಷ ಹೇಳ್ತಾನೆ, ನನಗಿದ ಇವ್ರು ಮಾಡಿದ್ದು ಇವಾಗಲೇ ನನಗೆ ಗೊತ್ತಿತ್ತು, ನಾನು ಇದನ್ನು 15 ವರ್ಷದ ಹಿಂದೆ ಹೇಳಿದೆ, ನೀನು ಹೇಳಿದ್ದೆಪ್ಪ, ಆದರೆ ಏನು ಮಾಡಲಿಲ್ವಲ್ಲ ಅದ್ರ ಬಗ್ಗೆ, ಪಾಪ ಅವ್ನು ಮಾಡಿ ಅವನು ಯೂನಿಕಾರ್ನ್ ಕಟ್ಕೊಳ್ಳ ಅಂತ. ಸೊ ಐಡಿಯಾ ಅಲ್ಲ ಮುಖ್ಯ. ಓಕೆ, ಇವತ್ತು ಆ ಐಡಿಯಾನ ಎಕ್ಸಿಕ್ಯೂಟ್ ಮಾಡೋವಂಥ ಎಬಿಲಿಟಿ, ಮತ್ತು ಅದಕ್ಕೆ ಪೂರಕವಾಗಿಯೇ ನಾನು ಈ 3 ಹೇಳ್ತಾ ಬರ್ತಾ ಇರೋದು. ಮೊದಲನೇದು ಫಿನಾನ್ಷಿಯಲ್ ಕ್ಯಾಪಿಟಲ್, ಎರಡನೇದು ಹ್ಯೂಮನ್ ಕ್ಯಾಪಿಟಲ್. ಓಕೆ, ಮಾನವ ಸಂಪನ್ಮೂಲ ನಮ್ಮ ದೇಶದಲ್ಲಿ ಯಥೇಚ್ಛವಾಗಿದೆ. ಆದರೆ ರೆಲೆವೆಂಟ್ ಆದಂಥ ಮಾನವ ಸಂಪನ್ಮೂಲವನ್ನು ಒಂದು ನವೋದ್ಯಮ ಒಗ್ಗೂಡಿಸ್ಕೊಳ್ಬೇಕು ಅಂತ ಅಂದರೆ ಇವತ್ತಿಗೂ ಕಷ್ಟವೇ. ಯಾಕೆ ಕಷ್ಟ ಅಂತಂದರೆ, ಆ ಮನುಷ್ಯ ಟ್ಯಾಲೆಂಟೆಡ್ ಪರ್ಸನ್ ಏನಿದ್ದಾನೆ ಅಥವಾ ಇದ್ದಾಳೆ, ಬೇಕಾದ ಹಣವನ್ನು ಒಂದು ದೊಡ್ಡ ಉದ್ಯಮ ಸುಲಭಕ್ಕೆ ಕೊಡ್ಬೋದು, ಬಟ್ ಆ್ಯಸ್ ಎ ಸ್ಮಾಲ್ ಬಿಸ್ನೆಸ್ ಐ ಮೇ ನಾಟ್ ಬಿ ಏಬಲ್ ಟು ಅಫೋರ್ಡ್ ದ್ಯಾಟ್ ಪರ್ಸನ್ ಅಲ್ವಾ. ಸೊ ಆ ಕಾರಣಕ್ಕಾಗಿ ಯು ವಿಲ್ ಹ್ಯಾವ್ ಟು ಡಿವೈಸ್ ಅದರ್ ವೇಸ್ ಆಫ್ ಕಾಂಪನ್ಸೇಟಿಂಗ್. ಓಕೆ, ಫಾರ್ ಎಕ್ಸಾಂಪಲ್ ESOPs ಅಂತ ಎಲ್ಲ ಕರಿತೀವಿ. ಅಂತಂದರೆ ಈಗ ನನ್ನ ಉದ್ಯಮದಲ್ಲಿ ನೀನು ಇಷ್ಟು ಕಾಲ ಇದ್ದರೆ ನಿನಗೆ ಇಷ್ಟು ಶೇರು ಅಂತ ಕೊಡ್ತೀನಿ, ನೀ ಅದನ್ನು ಮುಂದೆ ಈ ಉದ್ಯಮ ಬೆಳೆದು ದೊಡ್ಡದಾದಾಗ ನೀನು ಅದನ್ನು ಮಾರ್ಕೊಂಡಿದ್ದು, ಆ ಥರ ಬೇರೆ ಬೇರೆ ವಿಧಾನಗಳಿವೆ. ಸೊ to try and attract talent and to retain that kind of talent. But talent in itself is not in scarcity, at least in our country. Of course, high-end tech talent, ಆ ಥರದ್ದಕ್ಕೆಲ್ಲದಕ್ಕೂ I mean, the more complex the game is and the more complex the skill sets are, you will have to incentivize that much more. But ಪಡೆದುಕೊಳ್ಳೋದು ಸಾಧ್ಯ ಇದೆ ಅಂತ ಅನ್ನೋದನ್ನು ನಾವು ಮನಗಾಣಬೇಕಾಗಿದೆ. ಅದು ಎರಡನೇ ಅಂಶ ಆಯಿತು. ಮೂರನೇ ಪ್ರಮುಖವಾದ ಅಂಶ ಏನಪ್ಪ ಅಂತಂದರೆ, ಒಂದು ಉದ್ಯಮನ ಕಟ್ಟಿ ಬೆಳೆಸೋದಕ್ಕೆ ಬೇಕಾಗಿರುವಂಥದ್ದು ವಾಟ್ ಈಸ್ ಕಾಲ್ಡ್ ರೆಪ್ಯುಟೇಷನ್ ಕ್ಯಾಪಿಟಲ್. ಓಕೆ, ರೆಪ್ಯುಟೇಷನ್ ಕ್ಯಾಪಿಟಲ್ ಅಂತ ಅಂದರೆ ನನ್ನ ಉದ್ಯಮಕ್ಕೆ ಬೇಕಾದಂತಹ ಆ ಇಮೇಜನ್ನು ಕಟ್ಟಿ ಬೆಳೆಸುವಂತಹ ಶಕ್ತಿ. ಓಕೆ, ಒಂದು ಕಾಲದಲ್ಲಿ ಆ ರೆಪ್ಯುಟೇಷನನ್ನು ಬಿಲ್ಡ್ ಮಾಡಬೇಕು ಅಂದರೆ ಇಟ್ ವಾಸ್ ವೆರಿ 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 ಎಕ್ಸ್ಪೆನ್ಸಿವ್ ಅಲ್ವಾ.
ಜಾಹೀರಾತುಗಳನ್ನು ತೆಗಿಬೇಕಾಗಿ ಬರ್ತಾ ಇತ್ತು. ಆ್ಯಂಡ್ ಸಣ್ಣ ಉದ್ಯಮಕ್ಕೆ ಅದನ್ನ ಅಫೋರ್ಡ್ ಮಾಡೋದು ಕಷ್ಟ ಇರ್ತಾ ಇತ್ತು, ಅಥವಾ ತುಂಬ ಸಮಯನೂ ಬೇಕಾಗತ್ತೆ, ತುಂಬ ಸಮಯನೂ ಬೇಕಾಗ್ತಾ ಇತ್ತು. ಹೆಚ್ಚು ಜನರಿಗೆ ಅದು ಪಸರಿಸೋ ಹಾಗೆ ಹೇಗೆ ಮಾಡೋದು? ಇವತ್ತು ಅದೃಷ್ಟವಶಾತ್ there is social media, and leveraging social media, it is possible for you to build an image, to reach your audiences. ಒಂದು ಸ್ಮಾಲ್ ನೀಶಲ್ಲಿ ನೀವು ಆ ಬರ್ತ್ಡೇ ಪಾರ್ಟಿದ ಎಕ್ಸಾಂಪಲ್ ಕೊಟ್ಕೊಂಡ್ರಲ್ಲ, ಆ ಎಕ್ಸಾಂಪಲ್ನೇ ನಾವು ತಗೊಳ್ಳೋದಾದರೆ, ಓಕೆ, ಪೊಟೆನ್ಷಿಯಲಿ ಚಿಕ್ಕ ಮಕ್ಕಳಿರುವಂತಹ ಇಷ್ಟು ಫ್ಯಾಮಿಲಿಗಳು ಇಲ್ಲಿ ಅಂತ ಮ್ಯಾಪ್ ಔಟ್ ಮಾಡಿ ಅವ್ರಿಗೆ ನೀವು ಆ ಸಂದೇಶಗಳನ್ನು ಕೊಡೋದು ಇವತ್ತು ಇನ್ ಅ ವೆರಿ ಟಾರ್ಗೆಟೆಡ್ ವೇ ಮಾಡೋದು ಸಾಧ್ಯ ಇದೆ. ಅಥವಾ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಅಂತ ಅಂದರೆ ಟ್ವಿಟರ್ನಲ್ಲೋ, ಇನ್ಸ್ಟಾಗ್ರಾಮ್ನಲ್ಲೋ, ಯೂಟ್ಯೂಬ್ನಲ್ಲೋ ಮತ್ತೊಂದರಲ್ಲೋ ಅದನ್ನು ಯು ಕ್ಯಾನ್ ಬ್ರಾಡ್ಕಾಸ್ಟ್ ಯೋರ್ ಐಡಿಯಾಸ್. ಸೊ ಫಿನಾನ್ಷಿಯಲ್ ಕ್ಯಾಪಿಟಲ್, ಹ್ಯೂಮನ್ ಕ್ಯಾಪಿಟಲ್, ರೆಪ್ಯುಟೇಷನ್ ಕ್ಯಾಪಿಟಲ್, ಈ ಮೂರೂ ಕೂಡ ಇವತ್ತು ಒಂದರ್ಥದಲ್ಲಿ ಡೆಮಾಕ್ರಟೈಸ್ ಆಗಿರೋದ್ರಿಂದ, ಅಂದರೆ ಸಾಮಾನ್ಯ ಜನರ ಕೈಗೂ ಆ ಬಲ ಬಂದಿರೋದ್ರಿಂದ ಇವತ್ತು ಒಂದು ರೀತಿಯಲ್ಲಿ ಉದ್ಯಮ ಕಟ್ಟೋದು ಸುಲಭ ಆಗ್ತಾ ಇದೆ ಅಂತ ಹೇಳೋದು. ಆ್ಯಂಡ್ ದಟ್ಸ್ ವೈ ಐ ಸೆಡ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಬಿ ಅನ್ ಆಂಟ್ರಪ್ರಿನರ್ ಇನ್ ಅವರ್ ಕಂಟ್ರಿ.